ಅಂಗವೈಕಲ್ಯ ಜಯಿಸಿ ಎಸ್ಎಸ್ಎಲ್ಸಿಯಲ್ಲಿ ಪಾಸು ಮಾಡಿದ ಸೈಫಾ ಪ್ರೇರಣಾದಾಯಕ ಬಾಲಕಿ. ಕಿವಿ ಕೇಳದ ಮಾತು ಬಾರದ ಸಾಗರದ ಸೈಫಾ ಎಂಬ ಬಾಲಕಿ ಪ್ರಥಮ ಪ್ರಯತ್ನದಲ್ಲೇ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಪಾಸ್ ಮಾಡಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಸೈಫಾ ಸಾಗರದ ಸರ್ಕಾರಿ ಉರ್ದು RMS ಪ್ರೌಢಶಾಲೆಯಲ್ಲಿ ಈಗ 10ನೇ ತರಗತಿಯನ್ನ ಪೂರ್ಣಗೊಳಿಸಿದ್ದಾರೆ. ಸೈಫಾಗೆ ಮಾತು ಬರುವುದಿಲ್ಲ, ಜೊತೆಗೆ ಕಿವಿ ಕೂಡ ಕೇಳುವುದಿಲ್ಲ. ಆದರೂ ಸಹ ಸಾಮಾನ್ಯ ಹುಡುಗಿಯಂತೆ ಸರ್ಕಾರಿ ಉರ್ದು ಶಾಲೆಯಲ್ಲಿ ಓದಿ ತರಗತಿಯಲ್ಲಿ ಶಿಕ್ಷಕರು ಪಾಠವನ್ನ ಕೇಳಿ ತನಗೆ ಅನುಮಾನವಿದ್ದ ವಿಷಯದ ಕುರಿತು ಸ್ನೇಹಿತರಲ್ಲಿ ಕೇಳಿ ತಿಳಿದುಕೊಂಡು ಅವರೊಂದಿಗೆ ಸರಿ ಸಮಾನವಾಗಿ ಪರೀಕ್ಷೆ ಬರೆದು ಪಾಸ್ ಆಗುವ ಮೂಲಕ ತನ್ನ ಕುಟುಂಬದ ಸಂತೋಷವನ್ನ ಇಮ್ಮಡಿಗೊಳಿಸಿದ್ದಾರೆ. ದೇಹದ ಎಲ್ಲ ಅಂಗಗಳು ಸರಿಗಿದ್ದರೂ SSLC ಪಾಸ್ ಮಾಡಲು ಪರದಾಡುವ ವಿದ್ಯಾರ್ಥಿಗಳಿಗೆ ಸೈಫಾ ಒಂದು ರೀತಿ ಮಾದರಿಯಾಗಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್, ಸೈಫಾ ತಾಯಿ ಶಬನಾ ಬಾನು ಹಾಗೂ ಸೈಫಾ ಅವರ ಸ್ನೇಹಿತರು ಸೈಫಾ ಕುರಿತು ಸಂತೋಷವನ್ನ ವ್ಯಕ್ತಪಡಿಸಿದ್ದು ಹೀಗೆ. ನಮ್ಮ ಶಾಲೆಯ ವಿಶೇಷ ಚೇತನ ವಿದ್ಯಾರ್ಥಿನಿ ಕುಮಾರಿ ಸೈಫಾ ಇವಳು SSLCಯಲ್ಲಿ ಪ್ರಥಮ ಅಟೆಂಪ್ಟ್ನಲ್ಲೇ ಉತ್ತಮವಾಗಿರ್ತಕ್ಕಂಥ ಅಂಕಗಳೊಂದಿಗೆ ಉತ್ತೀರ್ಣರಾಗಿರ್ತಕ್ಕಂಥದ್ದು ನಮ್ಮ ಶಾಲೆಗೆ, ನಮ್ಮ ಶಿಕ್ಷಣ ಇಲಾಖೆಗೆ ತುಂಬಾ ಸಂತೋಷವನ್ನು ತಂದಿರತಕ್ಕಂಥದ್ದು. ಸಾಮಾನ್ಯ ಶಾಲೆಯಲ್ಲಿ ಈ ವಿಶೇಷ ಚೇತನ ವಿದ್ಯಾರ್ಥಿನಿ ಓದಿ ಪಾಸ್ ಆಗಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಖುಷಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ ಪೋಷಕರಿಗೆ, ನಮ್ಮ SDMC ಅವರಿಗೆ, ಶಿಕ್ಷಕರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಓದುತ್ತಿರುವ ಸೈಫಾ ಅವರಿಗೆ ಕಿವಿ ಕೇಳಿಸಲ್ಲ, ಆದ್ರೂ ಅವರು SSLC ಪಾಸ್ ಆಗಿದ್ದಾಳೆ. ನನಗೆ ತುಂಬಾ ಖುಷಿ. ನನ್ನ ಸ್ನೇಹಿತರಿಗೆ, ಟೀಚರ್ಸಿಗೆ, ಎಲ್ಲರೂ ತಂದೆ ತಾಯಿಗಳಿಗೆ ಎಲ್ಲರಿಗೆ ಖುಷಿ ಆಗಿದೆ. ಹೇಳುವ ಮಾತು ಅವಳು ತುಂಬಾ ಸಂತೋಷದಲ್ಲಿ ಕೇಳಿ ಓದಿದ್ದಾಳೆ ಮತ್ತು ಭಗವಂತ ಅವಳಿಗೆ ತುಂಬಾ ಒಳ್ಳೆಯದಲ್ಲಿ ಮಾಡಿ ಅಂತ ನಾನು ಹೇಳ್ಕೊತೀನಿ. ನಮ್ಮ ಶಾಲೆಯಲ್ಲಿ ಓದುವ ಸೈಫಾ ಅಂತ 10ನೇ ತರಗತಿಯಲ್ಲಿ ಪಾಸ್ ಆಗಿ ಚೆನ್ನಾಗಿ ಪರ್ಸೆಂಟೇಜ್ ತಗೊಂಡಿದ್ದಾರೆ. ಅವರಿಗೆ ಬರಲ್ಲ. ಅದೇ ಹುಡುಗಿ ನಮ್ಮ ಶಾಲೆಯಲ್ಲಿ ಮಿಸ್ ಅವರು ತುಂಬಾ ಮಾಡ್ಕೊಂಡು ಓದಿಸ್ತಾ ಇದ್ದಾರೆ, ಸಪೋರ್ಟ್ ಮಾಡಿ ಓದಿಸ್ತಾರೆ. ಅದಕ್ಕಾಗಿ ಅವರು ಪಾಸ್ ಆಗಿದ್ದಾರೆ 10th ಅಲ್ಲಿ. ಅದೇ ನಮ್ಗೆ ಖುಷಿಯಾಗಿ ನಮ್ಮ ಫ್ರೆಂಡ್ ಅದು. ನನ್ನ ಮಗಳು ಮನೆಯಲ್ಲಿ ಚೆನ್ನಾಗಿ ಓದಿ SSLCಯಲ್ಲಿ ಪಾಸ್ ಆಗಿದ್ದಾಳೆ. ಹೋದ್ ವರ್ಷ ನನ್ನ ಮಗಳು 9th ನಲ್ಲಿ ಫೇಲ್ ಆಗಿ ಬಾಳ ಅಳದ್ಲು, ಬಾಳ ಮಾಡಿದ್ರು. ನಾವು ಧೈರ್ಯ ಕೊಟ್ಟಿ SSLC ತಕ ಕಳಿಸಿ ಅವಳಿಗೆ ಚೆನ್ನಾಗಿ ಓದಿಸಿ, ಮನೆಯಲ್ಲಿ ಚೆನ್ನಾಗಿ ಓದಿಸಿ, ನಮ್ಮ ಅಣ್ಣನ ಮಗಳು ಗುಲ್ಫಿಯಾ ಮತ್ತೆ ನನ್ನ ತಂಗಿನ ಮಗಳು ಸೈಫಾ, ಸಫಾ ತಾಜ್ ಎಲ್ಲ ಸೇರಿ ಎಲ್ಲ ಅವರಿಗೆ ಧೈರ್ಯ ಕೊಟ್ಟಿ ತಕ ತಂದಿದ್ದಾರೆ. ಆದ್ರೂ ನಾವು ಬಹಳ ಎಜುಕೇಶನ್ ಅಲ್ಲಿ ಅವಳಿಗೆ ಗಮನ ಕೊಟ್ಟಿ ಓದು ಅಂತ ಹೇಳಿ ಚೆನ್ನಾಗಿ ಮಾಡಿದೀನಿ. ಇನ್ನೂ ಮಕ್ಕಳು, ಈ ತರ ಮಕ್ಕಳು ಇದ್ದಿದ್ದವರು ಎಲ್ಲರೂ ಈ ತರ ಚೆನ್ನಾಗಿ ಓದಿ ಇನ್ನೂ ಬೆಳಿಬೇಕು. ಬೆಳೆದ್ರೆ ನಮ್ಗೂನು ಖುಷಿ ಆಗ್ತೈತಿ, ತಂದೆ ತಾಯಿಗೂ ಖುಷಿ ಆಗ್ತೈತಿ.